ಲೋಕಸಭೆಯಲ್ಲಿ ಕಲರ್ ಸ್ಮೋಕ್ ದಾಳಿ ಪ್ರಕರಣ ಬಿಜೆಪಿ ಹಾಗೆ ವಿಪಕ್ಷಗಳ ರಾಜಕೀಯ ಸಮರಕ್ಕೆ ವೇದಿಕೆ ಮಾಡಿಕೊಟ್ಟಿದೆ. ಲೋಕಸಭೆಯಲ್ಲಿ ಪ್ರಕರಣ ಸಂಬಂಧ ವಿಪಕ್ಷಗಳು ಚರ್ಚೆ ಶುರು ಮಾಡ್ತಾ ಇದ್ದ ಹಾಗೆ ಗದ್ದಲ ಕೋಲಾಹಲವೇ ಸೃಷ್ಟಿಯಾಗಿದೆ. ಹೀಗಾಗಿ ಇವತ್ತು ಒಂದೇ ದಿನ ಲೋಕಸಭೆಯಿಂದ 3 ಸಂಸದರನ್ನ ಮತ್ತೆ ಅಮಾನತು ಮಾಡಲಾಗಿದೆ. ಲೋಕಸಭಾ ಕಲಾಪದ ವೇಳೆ ನಡೆದಿದ್ದ ಭದ್ರತಾ ಲೋಪ ಪ್ರಕರಣ ಇವತ್ತು ಸದನದಲ್ಲಿ ಪ್ರತಿಧ್ವನಿಸಿದೆ. ಸಂಸತ್ ಭದ್ರತಾ ಲೋಪದ ಬಗ್ಗೆ ಗೃಹ ಸಚಿವರು ಹೇಳಿಕೆ ಕೊಡಬೇಕು ಅಂತ ವಿಪಕ್ಷ ಸಂಸದರು ಆಗ್ರಹಿಸಿದರು. ವಿಪಕ್ಷ ನಾಯಕರು ಆಗ್ರಹಿಸ್ತಾ ಇದ್ದಂತೆ ಸದನದಲ್ಲಿ ಭಾರೀ ಗದ್ದಲ ಉಂಟಾಗಿದೆ. ಕೇಂದ್ರ ಸರ್ಕಾರದ ವಿರುದ್ಧ ಲೋಕಸಭೆಯಲ್ಲಿ ಪ್ರತಿಭಟನೆ ಮಾಡಿದ ಹಿನ್ನೆಲೆ ಇವತ್ತು ಒಂದೇ ದಿನ ಬರೋಬ್ಬರಿ 33 ಸಂಸದರನ್ನು ಅಮಾನತು ಮಾಡಲಾಗಿದೆ. ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಸಂಸದರನ್ನು ಅಮಾನತು ಮಾಡಿದ್ದಾರೆ. ಕಳೆದ ವಾರವಷ್ಟೇ 14 ಸಂಸದರನ್ನು ಅಮಾನತು ಮಾಡಲಾಗಿತ್ತು. ಇದೀಗ ಇವತ್ತು ಮತ್ತೆ 33 ಸಂಸದರನ್ನು ಅಮಾನತು ಮಾಡುವ ಮೂಲಕ ಲೋಕಸಭೆಯಿಂದ ಅಮಾನತಾದ ಸಂಸದರ ಸಂಖ್ಯೆ 47ಕ್ಕೆ ಏರಿಕೆಯಾಗಿದೆ. ಈ ಬಗ್ಗೆ ಸಂಸತ್ ಭವನದ ಆವರಣದಲ್ಲಿ ಮಾತನಾಡಿದ ಲೋಕಸಭೆಯ ಕಾಂಗ್ರೆಸ್ ನಾಯಕ ಅಧೀರ್ ರಂಜನ್ ಚೌಧರಿ, ಸಂಸದರ ಅಮಾನತನ್ನು ರದ್ದುಗೊಳಿಸುವಂತೆ ಆಗ್ರಹಿಸಿದ್ದೆವು. ಅಲ್ಲದೆ ಭದ್ರತಾ ಲೋಪದ ಬಗ್ಗೆ ಗೃಹ ಸಚಿವರ ಹೇಳಿಕೆಗೆ ಆಗ್ರಹಿಸಿದ್ದೆವು. ಆದರೆ ಸರ್ಕಾರ ನಿರಂಕುಶ ಪ್ರಜಾಪ್ರಭುತ್ವದ ಉತ್ತುಂಗಕ್ಕೇರಿದೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಲೋಕಸಭೆಯಲ್ಲಿ ಮಾತ್ರ ಅಲ್ಲ, ರಾಜ್ಯಸಭೆಯಿಂದಲೂ ಕೂಡ ಸುಮಾರು 34 ಸದಸ್ಯರನ್ನ ಅಮಾನತು ಮಾಡಲಾಗಿದೆ. ಇತ್ತೀಚೆಗೆ ಈ ಕಲಾಪ ನಡೆಯುವಂತ ಸಂದರ್ಭದಲ್ಲಿ ಲೋಕಸಭೆಯಲ್ಲೂ ಅಷ್ಟೇ, ರಾಜ್ಯಸಭೆಯಲ್ಲೂ ಅಷ್ಟೇ ಮೇಲಿನ ಮೇಲೆ ಈ ತರದ ಅಮಾನತು ಮಾಡ್ತಾ ಇರುವಂತ ಪ್ರಕ್ರಿಯೆಗಳು ಜಾಸ್ತಿ ಆಗಿ ಕೇಳಿದ್ರೆ ಶಿಸ್ತಿಲ್ಲ ನಿಮ್ಗೆ ಅಂತ ಹೇಳ್ತಾ ಇರುವಂತ ಉತ್ತರ ಹೆಚ್ಚಾಗ್ತಾ ಇದೆ. ಇವತ್ತು ಅಷ್ಟೇನೆ ಲೋಕಸಭೆಯಲ್ಲಿ ಭದ್ರತಾ ಲೋಪವನ್ನ ಪ್ರಶ್ನಿಸಿ ರಾಜ್ಯಸಭೆಯಲ್ಲಿ ವಿಪಕ್ಷ ಸದಸ್ಯರು ಗದ್ದಲ ಎಬ್ಸಿದ್ರು. ಅವ್ರ ಒತ್ತಾಯ ಅಂತ ಅಂದ್ರೆ ಗೃಹ ಸಚಿವ ಅಮಿತ್ ಶಾ ಇದಕ್ಕೆ ಉತ್ತರ ಕೊಡಬೇಕು ಅಂತ. ಆದ್ರೆ ಅವ್ರು ಉತ್ತರ ಕೊಡೋಂಗ್ ಕಾಣ್ಲಿಲ್ಲ. ಸದಸ್ಯರನ್ನೇ ಅಮಾನತು ಮಾಡೋ ಪ್ರಕ್ರಿಯೆ ಮುಂದುವರಿತು. That this house, having taken a very serious note of unbecoming conduct, disorderly conduct of Sri Pramod Tiwari, Sri Jairam Ramesh, Dr. Mi Yaznik, Sri Narayan Bhai J. Rathwa, Sri Syed Nasir Hussain, Srimati Phulo Devi Netam, Sri Shakti Singh Gohil, श्री केसी वेणुगोपाल, श्रीमती रजनी अशोक राव पाटिल, श्रीमती रंजीत रंजन, श्री इमरान प्रतापगढ़ी, श्री रणदीप सिंह सुरजेवाला, श्री सुखेंदु शेखर रे, श्री मोहम्मद नदीमुल हक, श्री अबी रंजन विश्वास, डॉक्टर शांतनु सेन, श्रीमती मौसम नूर, श्री प्रकाश चिक बराइक, श्री समीरुल इस्लाम, श्री एम सनमुगम, श्री एनआर इलंगो, डॉक्टर कानी मोजी, एनवीएन सोमू, श्री आर गिरिराजन, प्रोफेसर मनोज कुमार झा. ಹೀಗೆ ಸಂಸತ್ನಲ್ಲಿ ಕಲರ್ ಸ್ಮೋಕ್ ಹಾಕಿದ್ದಂತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತಾಪ್ ಸಿಂಹ ವಿರುದ್ಧ ಸಚಿವ ಪ್ರಿಯಾಂಕ್ ಖರ್ಗೆ ಕೆಂಡ ಕಾರಿದ್ರು. ಬಿಜೆಪಿಯವರು ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿರೋದನ್ನ ಮುಚ್ಚಾಕೋ ಯತ್ನ ಮಾಡ್ತಿದ್ದಾರೆ ಅಂತ ಪ್ರಿಯಾಂಕ್ ಖರ್ಗೆ ಹೇಳಿದ್ರೆ, ಎಚ್ ಸಿ ಮಹದೇವಪ್ಪ ಬೇರೆ ಧರ್ಮದವರು ಏನಾರು ಲೆಟರ್ ಹೆಡ್ ಕೊಟ್ಟಿದ್ದಿದ್ರೆ ಏನ್ ಮಾಡಬೇಕಾಗಿತ್ತು ಅಂತ ಖಾರವಾಗಿ ಕುಟುಕಿದ್ದಾರೆ. ಮೈಸೂರು MP ಇದಾರಲ್ಲ ಪ್ರತಾಪ್ ಸಿಂಹ ಅವ್ರು ಪಾಸ್ ಕೊಟ್ಟಿರೋದನ್ನ ಮುಚ್ಚಾಕ್ಲಿಕ್ಕೆ ಇದೆಲ್ಲ ಮಾಡ್ತಾ ಇರೋದು. ಯಾಕದ್ರ ಬಗ್ಗೆ ಸ್ಟೇಟ್ಮೆಂಟ್ ಇಲ್ಲ. ಮಾತು ಮುಂಚೆ ಪ್ರತಾಪ್ ಸಿಂಹ ಅವ್ರು ಕ್ಯಾಮ್ರಾ ಮುಂದೆ ಬರ್ತಾ ಇದ್ರಲ್ವಾ, ಸಿದ್ದರಾಮಯ್ಯ ಅವರಿಗೆ ಏಕವಚನದಲ್ಲಿ ಬೈಯೋಕ್ಕೆ, DK ಶಿವಕುಮಾರ್ ಅವರು ಏಕವಚನದಲ್ಲಿ ಬೈಯೋಕ್ಕೆ, ಕಾಂಗ್ರೆಸ್ ಮೇಲೆ ದಾಳಿ ಮಾಡಲಿಕ್ಕೆ, ರಾಹುಲ್ ಗಾಂಧಿ ಅವ್ರ ಬಗ್ಗೆ ಮಾತಾಡಲಿಕ್ಕಂತೂ ಪುರ್ಸೋತಿದೆ. ಆದರೆ ಇವಾಗೆಲ್ಲ ಕಾಣೆಯಾಗಿದ್ದಾರೆ ಅವರು. ವೇರ್ ಇಸ್ ಅವರ್ ಸ್ಟೇಟ್ MP? ಅವರಿಂದ ಇವತ್ತು ಇಡೀ ನಮ್ಮ ದೇಶದಲ್ಲೇ ನಮಗೆ ತಲೆ ತಗ್ಸುವಂತ ಆಗಿದೆ ಅಲ್ಲ, ಎಲ್ಲಿದ್ದಾರೆ ಅವರು ಇವಾಗ? ಸಂಸತ್ತಿಗೆ ಅಂತ ಅದು ನಡೆದಾಗ ಎಚ್ಚರಿಕೆ ಇರಬೇಕಲ್ವಾ? ಬೇರೆಯವ್ರು ಯಾರಾದರೂ ಲೆಟರ್ ಕೊಟ್ಬಿಟ್ಟಿದ್ರೆ ಏನು ಗತಿ ಆಗ್ತಿತ್ತಪ್ಪ ಮೈಸೂರಲ್ಲಿ? ಬೇರೆ MP ಬೇರೆ ಧರ್ಮದವ್ರು ಏನು ಲೆಟರ್ ಕೊಟ್ಬಿಟ್ಟಿದ್ರೆ ಏನು ಮಾಡಿಬಿಡೋರು? ದೋ ಐ ಆಮ್ ನಾಟ್ ಬ್ಲೇಮಿಂಗ್ ಎನಿಬಡಿ. ಅವ್ರಿಗೆ ಮನುಷ್ಯರಿಗೆ ಸ್ಥಿತಪ್ರಜ್ಞೆ ಇರಬೇಕು. ಪ್ರತಾಪ್ ಸಿಂಹ ಅವ್ರನ್ನ ವಹಿಸ್ಕೋತಾ ಇದೆ ಸರ್ಕಾರ ಅಂತ ಯಾರೋ ವಹಿಸ್ಕೊತ ಹೇಳಿಲ್ಲ, ನೋಡಬೇಕಲ್ಲ ಆನ್ ವಾಟ್ ಬ್ಯಾಕ್ ಗ್ರೌಂಡ್ ಆಲ್ ದೀಸ್ ಪೀಪಲ್ ಕೇಮ್ ಅಂಡ್ ಸ್ಟೇಡ್ ಹಿಯರ್, ವೈ ದೇ ವರ್ ಅಸೋಸಿಯೇಟೆಡ್ ವಿತ್ ಲೀಡರ್ಸ್, ಓವರ್ ಆಲ್ ಕನೆಕ್ಟೆಡ್. ಇಟ್ ಶುಡ್ ಬಿ ಲುಕ್ಡ್ ಇನ್ ಟು ಅಲ್ವಾ? ಬಿಕಾಸ್ ಇಟ್ ಈಸ್ ಎ serious matter of concern of security of the nation.
ಇನ್ನು ಲೋಕಸಭೆಯಲ್ಲಿನ ದಾಳಿಗೆ ನಿರುದ್ಯೋಗವೇ ಕಾರಣ ಅಂತ ರಾಹುಲ್ ಗಾಂಧಿ ಅವರು ಹಿಂದೆ ಗರಂ ಆಗಿ ಹೇಳಿದ್ದರು. ರಾಹುಲ್ ಗಾಂಧಿ ಅವರ ಮಾತಿಗೆ ಪ್ರಹ್ಲಾದ್ ಜೋಶಿ ಅವರು ರಾಹುಲ್ ಗಾಂಧಿ ಚೈಲ್ಡಿಶ್ ತರ ಮಾತಾಡಬಾರ್ದು ಅಂತ ಕುಟುಕಿದ್ರು. ಈಗ ಜೋಶಿ ಅವರ ಮಾತಿಗೆ ಕೆರಳುತ್ತಾ ರಾಹುಲ್ ಮಾತಿಗೆ ಸಮರ್ಥನೆ ಕೊಟ್ಟಿರುವಂತಹ ಪ್ರಿಯಾಂಕ್ ಖರ್ಗೆ ಅವರು ಪ್ರಹ್ಲಾದ್ ಜೋಶಿ ವಿರುದ್ಧ ಕಿಡಿಕಾರಿದ್ದಾರೆ. ಕಳೆದ 50 ವರ್ಷಗಳ ದತ್ತಾಂಶವನ್ನ ತೆಗೆದು ನೋಡಿ ನೀವು ಗೊತ್ತಾಗುತ್ತೆ ಅಂತ ಅವ್ರು ಹೇಳಿದ್ದಾರೆ. ಎಲ್ಲಿದ್ದಾರೆ ಅಮಿತ್ ಶಾ, ಎಲ್ಲಿದ್ದಾರೆ ಅಜಿತ್ ದೋವಲ್ ಅಂತಾನು ಪ್ರಶ್ನೆ ಮಾಡಿದ್ದಾರೆ ಪ್ರಿಯಾಂಕ್ ಖರ್ಗೆ. ಏನ್ ಹೇಳಿದ್ದರು ಪ್ರಹ್ಲಾದ್ ಜೋಶಿ, ಅದಕ್ಕೆ ಪ್ರಿಯಾಂಕ್ ಖರ್ಗೆ ಕೊಟ್ಟಿರೋ ತಿರುಗೇಟನ್ನು ಬನ್ನಿ ನೋಡೋಣ. ರಾಹುಲ್ ಗಾಂಧಿ ಎಷ್ಟು ಚೈಲ್ಡಿಶ್ ಆಗಿ ಮಾತನಾಡ್ತಾ ಇದ್ದೀರಿ ನೀವು, ಅಥವಾ ನೀವು ಮೋದಿ ಅವ್ರನ್ನ ವಿರೋಧ ಮಾಡುವಂತ ಬರಲಿ ರಾಷ್ಟ್ರ ದ್ರೋಹಿಗಳ ಜೊತೆಗೆ ನಿಮ್ಮ ಒಂದು ಸಮರ್ಥನೆನಾ ನಿಮ್ದು? ಕಾಂಗ್ರೆಸ್ ಪಾರ್ಟಿಯ ಅಧ್ಯಕ್ಷರು ಇದರ ಬಗ್ಗೆ ಸ್ಪಷ್ಟನೆಯನ್ನು ಕೊಡಬೇಕು. ಸೋನಿಯಾ ಗಾಂಧಿ ಸ್ಪಷ್ಟನೆಯನ್ನು ಕೊಡಬೇಕಾದ್ರೆ ರಾಹುಲ್ ಗಾಂಧಿಯನ್ನ ಕೇಳುವಂಥ ಪ್ರಶ್ನೆ ಅಂತೂ ಇಲ್ಲವೇ ಇಲ್ಲ. ಇಂಥ ಎಮ್ಯೂಚೂರ್ಡ್ ಸ್ಟೇಟ್ಮೆಂಟ್ ಇದೆ. BJP ಅವರಿಗೆ ಇದ್ರ ಬಗ್ಗೆ ಅರಿವಿದೆಯೋ ಇಲ್ಲೋ, ಇವ್ರು ಬಂದ ಮೇಲೆ ಕಳೆದ 50 ವರ್ಷದಲ್ಲಿ ಇರಲಾರ್ದಂಥ ನಿರುದ್ಯೋಗ ಸಮಸ್ಯೆ ಅವ್ರ ಡೇಟಾನೇ ಹೇಳ್ತಾ ಇತ್ತು. ನೀವು ಮೇಲ್ನೋಟಕ್ಕೆ ನೋಡಿದ್ರೆ ಯಾರ್ಯಾರು ಪಾರ್ಲಿಮೆಂಟ್ ಬ್ರೀಚ್ ಮಾಡಿದ್ದಾರೆ, ಪಾರ್ಲಿಮೆಂಟ್ ಮೇಲೆ ದಾಳಿ ನಡೆಸಿದ್ದಾರೆ, ಅವರು ನಿರುದ್ಯೋಗ ಸಮಸ್ಯೆಯಿಂದ ಬಳಲ್ತಾ ಇದ್ರಂತ ಅವ್ರ ಪೋಷಕರು ಕೂಡ ಹೇಳಿದ್ದಾರೆ. ಮತ್ತು ಅವರು ಕೂಡ ಯಾವಾಗ ಘೋಷಣೆಗಳು ಯಾವಾಗ ಸಿಕ್ಕಾಕೊಂಡ್ರು ಘೋಷಣೆಗಳು ಕೂಗಿದ್ದಾರೆ. ಅದರಲ್ಲಿ ತಪ್ಪೇನಿದೆ? ನೀವು ಸ್ಟೇಟ್ಮೆಂಟ್ ಕೊಡೋದು ಬಿಟ್ಟು ಕೇಂದ್ರ ಸರ್ಕಾರದವರು ಹೇಗಾಯಿತು, ಯಾಕಾಯಿತು, ಏನು ಮಾಡ್ತಾ ಇದ್ದಾರೆ ಅನ್ನೋದು ಬಿಟ್ಟು ನೀವು ಇದಕ್ಕೆ ರಾಜಕೀಯ ಲೇಪ್ ಹಚ್ಚಿದ್ರೆ ಹೇಗೆ? ಎಲ್ಲಿದ್ದಾರೆ ಅಮಿತ್ ಶಾ ಅವರು, ಎಲ್ಲಿದ್ದಾರೆ ನಿಮ್ಮ ಅಜಿತ್ ದೋವಲ್ ಅವರು? ವೆರ್ ಇಸ್ ಯರ್ ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್? ಪ್ರಧಾನಮಂತ್ರಿ ಅವರು ಇಲ್ಲ ಭಾಳ ಗಂಭೀರವಾದಂಥ ವಿಷಯ ಇದೆ ಇದು, ಪಾರ್ಲಿಮೆಂಟ್ ಬ್ರೀಚ್ ಆಗಿರೋದು, ಪಾರ್ಲಿಮೆಂಟ್ ಮೇಲೆ ದಾಳಿ ನಡೆದಿರೋದಂತ ಒಪ್ಕೊಂಡ ಮೇಲೆ ಇಲ್ಲಿವರೆಗೂ ಹೋಮ್ ಮಿನಿಸ್ಟರ್ ಯಾಕೆ ಸ್ಟೇಟ್ಮೆಂಟ್ ಕೊಟ್ಟಿಲ್ಲ? ಅದು ಕೇಳೋದು ತಪ್ಪಾ? ಲೋಕಸಭೆಯಲ್ಲಿ ಹೀಗೆ ಕಲರ್ ಸ್ಮೋಕ್ ಹಾಕಿದ್ದ ಪ್ರಕರಣದಲ್ಲಿ ಬಂಧನವಾಗಿರುವಂತಹ ಮನೋರಂಜನ್ ಬಗ್ಗೆ ತನಿಖೆ ಚುರುಕುಗೊಂಡಿದೆ. ಇವತ್ತು ಮೈಸೂರಿಗೆ ಭೇಟಿ ನೀಡಿದ್ದಂತಹ ದೆಹಲಿ ಪೊಲೀಸರು ಕುಟುಂಬಸ್ಥರ ವಿಚಾರಣೆ ಮಾಡಿ ಒಂದಷ್ಟು ಮಾಹಿತಿಯನ್ನು ಸಂಗ್ರಹಿಸಿದ್ದಾರೆ. ಲೋಕಸಭೆಯಲ್ಲಿ ಕಲರ್ ಸ್ಮೋಕ್ ಹಾಕಿ ಪೊಲೀಸರ ಅತಿಥಿಯಾಗಿರುವ ಮೈಸೂರು ಮೂಲದ ಮನೋರಂಜನ್ ಬಗ್ಗೆ ಸ್ಥಳೀಯ ಪೊಲೀಸರು ಹಾಗೂ ದೆಹಲಿ ಪೊಲೀಸರು ತೀವ್ರ ತನಿಖೆ ಮಾಡುತ್ತಿದ್ದಾರೆ. ಪ್ರಕರಣ ಸಂಬಂಧ ಈಗಾಗಲೇ ಕೇಂದ್ರದ ಒಂದು ತಂಡ ಮನೋರಂಜನ್ ಮನೆಗೆ ಭೇಟಿ ನೀಡಿ ಒಂದಿಷ್ಟು ಮಾಹಿತಿ ಸಂಗ್ರಹ ಮಾಡಿತ್ತು. ಈ ಬೆಳವಣಿಗೆ ಬೆನ್ನಲ್ಲೇ ಇಂದು ಮನೋರಂಜನ್ ಮನೆಗೆ ಭೇಟಿ ನೀಡಿದ ದೆಹಲಿ ಪೊಲೀಸರು ಮನೋರಂಜನ್ ಕುಟುಂಬಸ್ಥರ ವಿಚಾರಣೆ ಮಾಡಿದರು. ಮೈಸೂರಿನ ವಿಜಯನಗರದಲ್ಲಿರುವ ಮನೋರಂಜನ್ ನಿವಾಸಕ್ಕೆ ಭೇಟಿ ನೀಡಿದ ದೆಹಲಿ ಪೊಲೀಸರು ಭಾಷಾಂತರಕಾರರನ್ನ ಕೂರಿಸಿಕೊಂಡು ಕುಟುಂಬಸ್ಥರಿಗೆ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಕೇಳಿದ್ದಾರೆ. ಮನೋರಂಜನ್ ತಂದೆ ತಾಯಿಯನ್ನ ಪ್ರತ್ಯೇಕವಾಗಿ ಕೂರಿಸಿಕೊಂಡು ಪ್ರಕರಣದ ಮತ್ತೋರ್ವ ಆರೋಪಿ ಸಾಗರ್ ಶರ್ಮಾ ಪರಿಚಯ ಇದೆಯಾ? ಎಷ್ಟು ದಿನಗಳ ಹಿಂದೆ ಸಾಗರ್ ಶರ್ಮಾ ನಿಮ್ಮ ಮನೆಗೆ ಬಂದಿದ್ದ? ಸಾಗರ್ ಶರ್ಮಾನನ್ನ ಮನೋರಂಜನ್ ಏನೆಂದು ಪರಿಚಯಿಸಿದ್ದ? ಸಾಗರ್ ಶರ್ಮಾ ಒಬ್ಬನೇ ಬಂದಿದ್ನ, ಜೊತೆಗೆ ಇನ್ಯಾರು ಬಂದಿದ್ರು? ಮನೋರಂಜನ್ ಇಂಜಿನಿಯರಿಂಗ್ ಯಾಕೆ ಅರ್ಧಕ್ಕೆ ನಿಲ್ಲಿಸಿದ? ಹೀಗೆ 10 ಹಲವು ಪ್ರಶ್ನೆಗಳನ್ನ ಕೇಳಿದ್ದಾರೆ. ಇನ್ನು ಲೋಕಸಭಾ ಚುನಾವಣೆ ಹೊಸ್ತಿಲಲ್ಲಿ ಸಿಎಂ ಹಾಗೆ ಡಿಸಿಎಂ ದೆಹಲಿ ಪ್ರವಾಸ ಜೋರಾಗೇ ಇದೆ. 3 ದಿನಗಳ ಕಾಲ ಸಿದ್ದು ಡಿಕೆ ದೆಹಲಿಯಲ್ಲಿ ಠಿಕಾಣಿ ಹೂಡಲಿದ್ದು ತೀವ್ರ ಕುತೂಹಲ ಮೂಡಿಸ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಇಂದಿನಿಂದ 3 ದಿನಗಳ ಕಾಲ ದೆಹಲಿ ಪ್ರವಾಸ ಕೈಗೊಳ್ಳಲಿದ್ದಾರೆ. ಈಗಾಗಲೇ ಡಿಸಿಎಂ ಡಿಕೆ ಶಿವಕುಮಾರ್ ದೆಹಲಿಗೆ ತೆರಳಿದ್ದು ಕೆಲವೇ ಕ್ಷಣಗಳಲ್ಲಿ ಸಿಎಂ ಸಿದ್ದರಾಮಯ್ಯ ಕೂಡ ದೆಹಲಿಗೆ ತೆರಳಲಿದ್ದಾರೆ. ಖಂಡಿತ ಫೈನಲ್ ಮಾಡ್ಕೊಂಡು ಬಂದೇ ಬರ್ತೀವಿ. ಎಲ್ಲ ಲಿಸ್ಟು ಪ್ರಪೋಸಲ್ ಎಲ್ಲ ಕಳಿಸಿದ್ದೀವಿ. ಅವರು ಕೆಲವು ಹತ್ರ ಎಲೆಕ್ಷನ್ಸ್ ಇರೋ ದೃಷ್ಟಿಯಿಂದ ಮಧ್ಯ ಅಸೆಂಬ್ಲಿ ಇರೋದ್ರಿಂದ ಸ್ವಲ್ಪ ಮುಂದಕ್ಕಾಗಿದೆ. ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ, ನಾನು ಹೋಗ್ತಾ ಇದ್ದೀವಿ. ದೆಹಲಿಯಲ್ಲಿ ಡಿಸೆಂಬರ್ 21ರಂದು ಕಾಂಗ್ರೆಸ್ ಕಾರ್ಯಕಾರಿಣಿಯಲ್ಲಿ ಸಿಎಂ ಸಿದ್ದು ಹಾಗೂ ಡಿಸಿಎಂ ಡಿಕೆ ಭಾಗಿಯಾಗಲಿದ್ದಾರೆ. ವರಿಷ್ಠರ ಭೇಟಿ ವೇಳೆ ಹಲವು ವಿಚಾರಗಳ ಬಗ್ಗೆ ಚರ್ಚೆ ಮಾಡಲಿದ್ದಾರೆ. ಪ್ರಮುಖವಾಗಿ ಲೋಕಸಭೆ ಅಭ್ಯರ್ಥಿಗಳ ಆಯ್ಕೆ, ನಿಗಮ ಮಂಡಳಿ ಅಧ್ಯಕ್ಷರ ಪಟ್ಟಿ, ನೂತನ ಕೆಪಿಸಿಸಿ ಕಾರ್ಯಾಧ್ಯಕ್ಷರ ನೇಮಕದ ಕುರಿತಾಗಿ ಚರ್ಚೆ ಮಾಡಲಿದ್ದಾರೆ. ಪ್ರೈಮ್ ಮಿನಿಸ್ಟರ್ ಡೇಟ್ ಕೊಟ್ಟಿದ್ದಾರೆ, ಭೇಟಿ ಮಾಡಬೇಕು, ಬರಗಾಲದ ಬಗ್ಗೆ ಚರ್ಚೆ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಜೊತೆಗೆ ವರ್ಕಿಂಗ್ ಕಮಿಟಿ ಮೀಟಿಂಗ್ ಕೂಡ ಇದೆ, ಅದಕ್ಕೂ ಅಟೆಂಡ್ ಮಾಡಕ್ಕೆ ಹೋಗ್ತೀನಿ. ನಾಳೆ ಸಿಎಂ ಸಿದ್ದರಾಮಯ್ಯ ದೆಹಲಿಯಲ್ಲಿ ಪ್ರಧಾನಿ ಮೋದಿ ಭೇಟಿ ಮಾಡಲಿದ್ದಾರೆ. ಇದಕ್ಕಾಗಿ ಬೆಳಗ್ಗೆ 11 ಗಂಟೆಗೆ ಸಮಯ ನಿಗದಿಯಾಗಿದೆ. ಇನ್ನು ಜಾತಿಗಣತಿ ವರದಿಯ ವಿರೋಧಕ್ಕೆ ಸಚಿವ ರಾಜಣ್ಣ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಕೆಲವರು ಕಾಂತರಾಜು ವರದಿ ವೈಜ್ಞಾನಿಕವಾಗಿಲ್ಲ ಅಂತಾರೆ, ಆದರೆ ವರದಿ ನೋಡಿಲ್ಲ, ಓದಿಲ್ಲ, ಬರೋ ಮುನ್ನ ಆಕ್ಷೇಪಣೆ ಸರಿಯಲ್ಲ ಅಂತ ಹೇಳಿದ್ದಾರೆ. ಹಾಗೆ ಸಚಿವ ಎಂಬಿ ಪಾಟೀಲ್ ಮಾತನಾಡಿ, ಜಾತಿಗಣತಿಗೆ ನಮ್ಮ ವಿರೋಧ ಇಲ್ಲ, ಆದರೆ ಕೆಲ ಆತಂಕ ಇದೆ. ವರದಿ ಕೊಡೋ ಮುನ್ನ ಮೊದಲು ಎಲ್ಲ ಉಪಜಾತಿಗಳನ್ನ ಒಂದ್ ಕಡೆ ತನ್ನಿ ಅನ್ನೋದು ನಮ್ಮ ಬೇಡಿಕೆ ಅಂತ ಹೇಳಿದ್ದಾರೆ. ಒಂದೊಂದು ಜಾತಿಯವರು ಒಂದೊಂದು ಅರ್ಜಿ ಬರ್ಕೊಂಡು ಕೂತ್ಕೊಂಡವ್ರೆ, ಜಾತಿ ಗಣತಿ ಮಾಡಬಾರ್ದು ಅಂತನೋ ಅಥವಾ ಜಾತಿ ಗಣತಿ ವರದಿ ಬಹಿರಂಗ ಮಾಡಬಾರ್ದು ಅಂತನೋ.
ಅದು ಈ ಕಾಂತರಾಜು ಅವರು ಜಾತಿ ಗಣತಿಯನ್ನು ಕೆಲವು ಜನ ವೈಜ್ಞಾನಿಕವಾಗಿ ಮಾಡಿಲ್ಲ ಅಂತಾರೆ. ಅದೇನು ಒಂದೇ ದಿವಸಕ್ಕೆ ಮಾಡಿದ್ದಲ್ಲ, ಒಂದು ತಿಂಗಳಿಗೆ ಮಾಡಿದ್ದಲ್ಲ, ವರ್ಷಾನುಗಟ್ಟಲೆ ಮಾಡಿದಂಥದ್ದು. ಆಗ ಯಾಕೆ ಇವರು ಮಾಡ್ತಕ್ಕಂಥದ್ದು ವಿಧಾನ ಸರಿ ಇಲ್ಲ ಅಂತ ಆಕ್ಷೇಪಣೆ ಯಾಕೆ ಮಾಡಲಿಲ್ಲ? ಯಾವ ವರದಿ ಬರಲಿ, ಬಂದಾದ್ಮೇಲಿಂದ ಜನರು ಚರ್ಚೆ ಮಾಡಲಿ. ನಾವು ವರದಿ ಬಂದ ಕ್ಷಣಕ್ಕೆ ಜಾರಿ ಆಗ್ಬಿಡ್ತು ಅಂತೀವಿ. ಅವನೇ ಸರ್ಕಾರ ಅಲ್ಲ ಕಾಂತರಾಜು. ಅವರು ಏನೋ ಒಂದು ಸರ್ವೆ ಮತ್ತು ಇದೇನು ವರದಿ ತಯಾರು ಮಾಡಿದ್ದಾರೆ, ವರ್ಷಾನುಗಟ್ಟಲೆ ಮಾಡಿದ್ದಾರೆ. ಸುಮಾರು 200 ಕೋಟಿಗೂ ಮೇಲ್ ಖರ್ಚು ಮಾಡಿದ್ದಾರೆ ಅದಕ್ಕನ್ನು. ಯಾರು ಇದೇನು ಮುಚ್ಚಿ ಮರೆಯಿಲ್ಲ, ಎಲ್ಲರೂ ಮಾಡಿರುವಂಥದ್ದೇ. ಇವತ್ತೊಂದು ದಿವಸ ನಾವು ಹೇಳಿದ್ದಿಷ್ಟೇ, ನಾವು ವಿರೋಧ ವ್ಯಕ್ತಪಡಿಸಿಲ್ಲ. ನಮ್ಮ ಆತಂಕಗಳೇನಿದ್ದಾವೆ, ಈಗ ಲಿಂಗಾಯತ ಸಮುದಾಯದಲ್ಲಿ ನಮ್ಮ 40-50 ಪ್ರಮುಖ ಜಾತಿಗಳಿದ್ದಾವೆ. ಕೆಲವೊಬ್ರು ಈಗ ಉದಾಹರಣೆಗೆ ತಗೊಳ್ರಿ, ಲಿಂಗಾಯತ್ ಗಾಣಿಗ, ಅವರು ಲಿಂಗಾಯತ್ ಅಂತ ಬರ್ಸಿದ್ರು, ಗಾಣಿಗ ಅಂತ ಬರ್ಸಿದ್ರೆ ಅವ್ರಿಗೆ 2A ಸಿಕ್ಕದಲ್ಲ. ಹಿಂದೂ ಗಾಣಿಗ ಅಂತ ಬರೆಸ್ತಾರೆ. ಇವತ್ತು ಸಾಧುರು ಸಮಾಜ ತಗೊಳ್ರಿ, ಹಿಂದೂ ಸಾಧುರು ಅಂತ ಬರ್ತದೆ, ಲಿಂಗಾಯತ್ ಅಂತ ಬರ್ಸಿರಲ್ಲ. ಬಣಜಿಗ ತಗೊಳ್ರಿ, ಹಿಂದೂ ಬಣಜಿಗ ಅಂತ ಹಿಂದೂ ಲಿಂಗಾಯತ್ ಬಣಜಿಗ ಅಂತ ಬರ್ಸಿರಲ್ಲ. ಇನ್ನು ಕಾಂಗ್ರೆಸ್ನಲ್ಲಿ ಅಹಿಂದ ಸಮರ ನಿಲ್ಲೋ ಲಕ್ಷಣಗಳು ಕಾಣ್ತಾ ಇಲ್ಲ. ಸಿದ್ದರಾಮಯ್ಯನವರನ್ನ ಪ್ರಭಾವಗೊಳಿಸೋದಕ್ಕೆ ಅಹಿಂದ ಸಮಾವೇಶ ಮಾಡಲಾಗ್ತಾ ಇದೆ ಅನ್ನೋ ವಿಚಾರವಾಗಿ ಮಾತನಾಡಿರುವ KN ರಾಜಣ್ಣ, ಸಿದ್ದರಾಮಯ್ಯನವರನ್ನ ಪ್ರಭಾವಿ ಮಾಡುವ ಅಗತ್ಯತೆ ಏನೂ ಇಲ್ಲ, ಸಿದ್ದರಾಮಯ್ಯನವರನ್ನ ಮ್ಯಾಚ್ ಮಾಡೋ ಇನ್ನೋರ್ವ ಅಹಿಂದ ನಾಯಕನೂ ಇಲ್ಲ ಅಂತ ಜನ ಹೇಳ್ತಿದ್ದಾರೆ ಅಂತ ಹೇಳೋ ಮೂಲಕ BK ಹರಿಪ್ರಸಾದ್ಗೆ ಪರೋಕ್ಷವಾಗಿ ಟಾಂಗ್ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರಿಗೆ ಪ್ರಭಾವಿ ಮಾಡ್ತಕ್ಕಂಥ ಅಗತ್ಯತೆ ಇರಲಿಲ್ಲ, ಈಗಾಗಲೇ ಪ್ರಭಾವಿ ಆಗ್ಬಿಟ್ಟಿದ್ದಾರೆ. ಆದ್ರಿಂದ ಅಗತ್ಯತೆ ಇರಲಿ. ಈಗ ಸಿದ್ದರಾಮಯ್ಯನವರ ಅಗತ್ಯತೆ ಕಾಂಗ್ರೆಸ್ ಪಕ್ಷಕ್ಕೆ ಹೆಚ್ಚು ಬೇಕಷ್ಟು. ಅಹಿಂದ ಹೆಸರು ಹೇಳಿದ ಕೂಡಲೇ ಸಿದ್ದರಾಮಯ್ಯ ಮ್ಯಾಚ್ ಮಾಡೋ ಇನ್ನೊಬ್ಬ ಅಹಿಂದ ನಾಯಕ ನಮ್ಮ ರಾಜ್ಯದಲ್ಲಿ ಯಾರು ಇಲ್ಲ ಅಂತೇಳಿ ಜನ ಎಲ್ಲ ಮಾತಾಡ್ತಾರೆ. ಜಾತಿ ಸಂಘಟನೆ ಆಗಲಿ, ಯಾವುದೇ ಅಹಿಂದ ಸಂಘಟನೆ ಆಗಲಿ, ಮತ್ತೊಂದು ಸಂಘಟನೆ ಇಲ್ಲ. ಅದು ಸಂಘಟನೆ ಮಾಡಲಿಕ್ಕೆ ಅವರು ಪ್ರೋತ್ಸಾಹ ಮಾಡೋದು ಕಾಂಗ್ರೆಸ್ ಪಕ್ಷದ ಸಂಘಟನೆ ಪ್ರೋತ್ಸಾಹ ಮಾಡ್ತಾರೆ. ಕಾಂಗ್ರೆಸ್ ಬೆಳವಣಿಗೆಗೆ ಅವರ ಶಕ್ತಿಯೇ ಹೊರತು ಯಾವುದೋ ಒಂದು ಜಾತಿ ಬೆಳವಣಿಗೆಗಲ್ಲ. ಹೀಗೆ ಕೊರೋನಾದ ಭೀತಿಯಿಂದ ಅಲರ್ಟ್ ಆಗಿರುವಂತಹ ಆರೋಗ್ಯ ಇಲಾಖೆ ಒಂದಷ್ಟು ಕಟ್ಟುನಿಟ್ಟಿನ ಎಚ್ಚರಿಕೆಗಳನ್ನ ನೀಡಿದೆ. ಇನ್ಫ್ಯಾಕ್ಟ್ ಸಿಎಂ ಕೂಡ ಆರೋಗ್ಯ ಇಲಾಖೆಗೆ ಮುಂಜಾಗ್ರತಾ ಕ್ರಮ ತೆಗೆದುಕೊಳ್ಳುವಂತೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಕೇರಳದಲ್ಲಿ ಅಬ್ಬರಿಸಿ ಬೊಬ್ಬರಿಯುತ್ತಿರುವ ಕೊರೋನಾ ಹೊಸ ಮಾರಿಯಿಂದ ಕರ್ನಾಟಕಕ್ಕೂ ಎಲ್ಲಿ ಕಂಟಕ ಎದುರಾಗುತ್ತೋ ಅನ್ನೋ ಭಯ ಆರೋಗ್ಯ ಇಲಾಖೆಗೆ ಕಾಡ್ತಿದೆ. ಇದಕ್ಕಾಗಿಯೇ ಈಗಲೇ ಎಚ್ಚೆತ್ತುಕೊಂಡಿರುವ ಇಲಾಖೆ ಕಟ್ಟುನಿಟ್ಟಿನ ಕ್ರಮಗಳ ಮೊರೆ ಹೋಗಿದೆ. ಕೊರೋನಾ ಕಂಟ್ರೋಲ್ಗೆ ಒಂದಿಷ್ಟು ಆರೋಗ್ಯ ಇಲಾಖೆ ಈಗಲೇ ಒಂದಿಷ್ಟು ಸಲಹೆಗಳನ್ನ ಕೊಟ್ಟಿದೆ. ಆ ಸಲಹೆಗಳು ಏನು ಅನ್ನೋದನ್ನ ನೋಡೋದಾದ್ರೆ, ಟ್ರಾವೆಲ್ ಮಾಡುವಾಗ ಮಾಸ್ಕ್ ಬಳಕೆ ಮಾಡುವುದು ಸೂಕ್ತ, ವಯಸ್ಸಾದವರು, ಸಕ್ಕರೆ ಕಾಯಿಲೆ ಇರೋರು ಎಚ್ಚರ ವಹಿಸಬೇಕು, ಕೆಮ್ಮು, ನೆಗಡಿ, ಜ್ವರ ಇದ್ರೆ ಈಗಿನಿಂದಲೇ ಮಾಸ್ಕ್ ಬಳಸಿದ್ರೆ ಉತ್ತಮ, ಕೆಮ್ಮು ಇದ್ದವರು ಜನಸಂದಣಿಗೆ ಹೋಗುವುದು ಬೇಡ, ಕೋವಿಡ್ ಲಕ್ಷಣ ಇದ್ದವರು ಗುಂಪು ಸೇರಬಾರದು, ಸುಖಾಸುಮ್ಮನೆ ಒಂದೆಡೆ ಸೇರುವುದನ್ನ ನಿಯಂತ್ರಿಸಬೇಕು, ಕೊರೋನಾ ಲಕ್ಷಣ ಕಾಣ್ತಿದ್ದಂತೆ ವೈದ್ಯರ ಬಳಿ ಹೋಗಿ ಚಿಕಿತ್ಸೆ ಪಡಿಬೇಕು ಅಂತ ಸಲಹೆ ನೀಡಿದೆ. ಸಿಎಂ ಸಿದ್ದರಾಮಯ್ಯ ಮಾತನಾಡಿ ಕೊರೋನಾ ಬಗ್ಗೆ ಮುಂಜಾಗ್ರತಾ ಕ್ರಮ ತೆಗೆದುಕೊಳ್ಳುವಂತೆ ಸಚಿವರಿಗೆ ಸೂಚಿಸಿದ್ದೇನೆ ಎಂದರು. ನಮ್ಮ ಹೆಲ್ತ್ ಮಿನಿಸ್ಟ್ರಿಗೆ ಮೀಟಿಂಗ್ ಮಾಡಿ ಪ್ರಿವೆಂಟಿವ್ ಮೆಜರ್ಸ್ ಎಲ್ಲ ತಗೋಬೇಕು ಅಂತ ಹೇಳಿ. ಇನ್ನು ಕೊರೋನಾದ ಭೀತಿ ಸಹಜವಾಗಿರುವಂತಹ ಕಾರಣಕ್ಕಾಗಿ ರಾಜ್ಯದ ಆಸ್ಪತ್ರೆಗಳಲ್ಲಿ ಮಾಕ್ ಡ್ರಿಲ್ಗೆ ಸೂಚನೆಯನ್ನ ನೀಡಲಾಗಿದೆ. ಹೀಗಾಗಿ ಬೆಂಗಳೂರಿನ ರಾಜೀವ್ ಗಾಂಧಿ ಆಸ್ಪತ್ರೆಯಲ್ಲಿ ಔಷಧಿ, ಆಕ್ಸಿಜನ್, ಬೆಡ್ಗಳ ವ್ಯವಸ್ಥೆ ಮಾಡಿ ಮಾಕ್ ಡ್ರಿಲ್ ಅನ್ನ ನಡೆಸಲಾಗಿದೆ. ನಾವು ಪ್ರತಿನಿಧಿ ವಿನಯ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡ್ಕೊಂಬೋಣ. ಟೆನ್ಷನ್ ರಾಜ್ಯಕ್ಕೂ ಕೂಡ ಎದುರಾಗಿರುವಂಥದ್ದು. ಹೀಗಾಗಿ ಆರೋಗ್ಯ ಇಲಾಖೆ ಸಾಕಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲು ಮುಂದಾಗಿದೆ. ಇವತ್ತು ರಾಜ್ಯದ ಎಲ್ಲ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಮಾಕ್ ಡ್ರಿಲ್ ಅನ್ನು ಕೂಡ ಮಾಡ್ತಾ ಇದ್ದಾರೆ. ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲಿ ಕೇಸ್ಗಳೇನಾದರೂ ಕಂಡು ಬಂದರೆ ಅಥವಾ ಹೆಚ್ಚಾಗೋಕ್ಕೆ ಆರಂಭ ಆದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರುವಂತಹ ರೋಗಿಗಳಿಗೆ ಟ್ರೀಟ್ ಮಾಡೋದಕ್ಕೆ, ಐಸೋಲೇಷನ್ ಮಾಡೋದಕ್ಕೆ ಮತ್ತು ಚಿಕಿತ್ಸೆಯನ್ನು ನೀಡೋದಕ್ಕೆ ಈಗಾಗಲೇ ಎಲ್ಲ ರೀತಿಯಾದಂತಹ ಸಿದ್ಧತೆಗಳು ಮಾಡಿಕೊಳ್ಳಲಾಗ್ತಾ ಇದೆ. ಸದ್ಯ ಕೋವಿಡ್ ಆತಂಕ ಎದುರಾಗಿರೋ ಹಿನ್ನೆಲೆಯಲ್ಲಿ ಆರೋಗ್ಯ ಇಲಾಖೆ ಕೂಡ ಈ ಮೊದಲ 2ನೇ ಅಲೆಯಲ್ಲಿ ಆಗಿರುವಂಥ ಎಡವಟ್ಟುಗಳು ಆಗದಿರಲಿ ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲು ಮುಂದಾಗಿದೆ. ಮತ್ತೆ ಆಸ್ಪತ್ರೆಗಳನ್ನು ಮಾಕ್ ಡ್ರಿಲ್ ಮಾಡೋದ್ರ ಮೂಲಕ ಈ ಒಂದು ಹೆಮ್ಮಾರಿ ಜೊತೆ ಎದುರಿಸೋದಕ್ಕೆ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದೆ. ಸಾಕಷ್ಟು ಪ್ರಿಕಾಷನ್ ಅನ್ನು ಮಾಡಿದೆ, ಆ ಬೆಡ್ಗಳ ಸಿದ್ಧತೆ ಮಾಡಿಕೊಂಡಿದೆ, ಆಕ್ಸಿಜನ್ಗಳ ವ್ಯವಸ್ಥೆ ಮಾಡಿಕೊಂಡಿದೆ, ಸಾಕಷ್ಟು ವ್ಯವಸ್ಥೆಗಳನ್ನು ಮಾಡಿಕೊಂಡು ಸಿದ್ಧತೆಗಳನ್ನು ಮಾಡಿಕೊಂಡು ಮತ್ತೊಮ್ಮೆ ಏನಾದರೂ ಕೋವಿಡ್ ಏರಿಕೆ ಆದರೆ ಅದರ ವಿರುದ್ಧ ಸಮರ್ಥವಾಗಿ ಎದುರಿಸುವುದಕ್ಕೆ ಬೇಕಾಗಿರುವಂತಹ ಆ ನಿಟ್ಟಿನಲ್ಲಿ ಆಸ್ಪತ್ರೆಗಳನ್ನು ಸಿದ್ಧತೆಗಳು ಮಾಡ್ಕೊಳ್ತಿರೋದು ಕೂಡ ಸದ್ಯ ಕಂಡುಬರ್ತಾ ಇರುವಂಥದ್ದು. ಕ್ಯಾಮರಾಮನ್ ರವಿ ಜೊತೆ ವಿನಯ್ ಕುಮಾರ್ ಕಾಶ್ಮನ್, ಅವರ್ ಟಿವಿ 9 ಬೆಂಗಳೂರು.
ಇನ್ನು ತಮಿಳುನಾಡಿನಲ್ಲಿ ಮತ್ತೆ ಮಳೆ ಅಬ್ಬರಿಸಿ ಬೊಬ್ಬರಿತಾ ಇದೆ. ಪ್ರಮುಖ ನಗರಗಳೇ ವರುಣನ ಆರ್ಭಟಕ್ಕೆ ತತ್ತರಿಸಿ ಹೋಗ್ತಾ ಇವೆ. ರಸ್ತೆಗಳೆಲ್ಲ ಕೆರೆಯಂತಾಗಿದ್ದು ಜನ ಪರದಾಡ್ತಾ ಇದ್ದಾರೆ. ಎಸ್ಡಿಆರ್ಎಫ್, ಎನ್ಡಿಆರ್ಎಫ್ ತಂಡಗಳು ರಕ್ಷಣಾ ಕಾರ್ಯಾಚರಣೆಯನ್ನು ಚುರುಕುಗೊಳಿಸಿವೆ. ಎಲ್ಲಿ ನೋಡಿದ್ರೂ ನೀರು, ರಸ್ತೆಗಳೆಲ್ಲ ಜಲಾವೃತ. ಜನರ ಪರದಾಟ ಹೇಳತೀರದಾಗಿದೆ. ತಮಿಳುನಾಡು ರಾಜ್ಯದಲ್ಲಿ ಭಾರಿ ಮಳೆಯಿಂದ ಹಲವು ಅವಾಂತರ ಸೃಷ್ಟಿಯಾಗಿದೆ. ಮಿಚಾಂಗ್ ಚಂಡಮಾರುತದ ಬಳಿಕ ಮತ್ತೊಂದು ಆಘಾತ ಎದುರಾಗಿದೆ. ತಮಿಳುನಾಡಿನಲ್ಲಿ ನಿರಂತರವಾಗಿ ಧಾರಾಕಾರ ಮಳೆಗೆ ಜನಜೀವನ ಅಸ್ತವ್ಯಸ್ತವಾಗಿದೆ. 2 ದಿನ ಸುರಿದ ಮಳೆಗೆ ನಗರ ಪ್ರದೇಶದಲ್ಲಿ ಪ್ರವಾಹ ಆವರಿಸಿದೆ. ಚೆನ್ನೈ, ತಿರುವನ್ವೇಲಿ, ತೆಂಕಾಸಿ, ರಾಮನಾಥಪುರಂ, ತೂತುಕುಡಿ, ಕನ್ಯಾಕುಮಾರಿ ಸೇರಿದಂತೆ ಹಲವೆಡೆ ವರುಣ ಅಬ್ಬರಿಸಿ ಬೊಬ್ಬೆರೆದಿದ್ದಾರೆ. ತಿರುವನ್ವೇಲಿ ಪ್ರದೇಶ ಅಂತೂ ಸಂಪೂರ್ಣ ಜಲಾವೃತಗೊಂಡಿದೆ. ಪ್ರಮುಖ ರಸ್ತೆಗಳೇ ಜಲಾವೃತವಾಗಿದ್ದು ವಾಹನಗಳು ನಿಂತಲ್ಲೇ ನಿಂತಿವೆ. ಚೆನ್ನೈ ರಸ್ತೆಗಳಲ್ಲಿ 2 ರಿಂದ 3 ಅಡಿಯಷ್ಟು ನೀರು ನಿಂತಿದೆ. ತೂತುಕುಡಿ ಪಟ್ಟಣದಲ್ಲಿ ಶಾಲೆಗಳಿಗೆ ನೀರು ನುಗ್ಗಿದೆ. ನೂರಾರು ಅಂಗಡಿ ಮನೆಗಳಿಗೆ ಮಳೆ ನೀರು ನುಗ್ಗಿ ಅವಾಂತರ ಸೃಷ್ಟಿಯಾಗಿದೆ. ತಮಿಳುನಾಡಿನ 4 ಜಿಲ್ಲೆಗಳಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಲಾಗಿದೆ. ತಮಿಳುನಾಡಿನ ತೂತುಕುಡಿಯಲ್ಲಿ ಮನೆಗಳು ಜಲಾವೃತವಾಗಿವೆ. ಮಳೆ ಹೊಡೆತದಿಂದಾಗಿ ಕೆಲವು ಮನೆಗಳು ಅರ್ಧಕ್ಕೆ ಮುಳುಗಿವೆ. ಇಡೀ ಊರಿಗೆ ಊರೇ ಜಲ ದಿಗ್ಬಂಧನವಾಗಿದ್ದು ಜನ ಕಂಗಾಲಾಗಿದ್ದಾರೆ. ತೂತುಕುಡಿಯ ಹಲವು ಪಟ್ಟಣಗಳು ಮಳೆಗೆ ಕೆರೆಯಂತಾಗಿವೆ. ಮನೆಗಳಿಗೆ ನೀರು ನುಗ್ಗಿದ ಪರಿಣಾಮ ಜನರನ್ನ ಸ್ಥಳಾಂತರ ಮಾಡಲಾಗಿದೆ. ನದಿಗಳು ತುಂಬಿ ಹರಿತಾ ಇದ್ದು ಮಳೆ ಇದೇ ರೀತಿ ಮುಂದುವರೆದ್ರೆ ಮತ್ತಷ್ಟು ಅವಾಂತರವಾಗುವ ಸಾಧ್ಯತೆಗಳಿವೆ. ತೂತುಕುಡಿಯಲ್ಲಿ ರೈಲು ನಿಲ್ದಾಣ ಮುಳುಗಡೆಯಾಗಿದ್ದು ಮಳೆಯಿಂದ ರೈಲು ಸಂಚಾರ ಸಂಪೂರ್ಣ ಸ್ತಬ್ಧವಾಗಿದೆ. ರೈಲು ನಿಲ್ದಾಣ ಜನರಿಲ್ಲದೆ ಬಿಕೋ ಎನ್ನುತ್ತಿದೆ. ಎಸ್ಡಿಆರ್ಎಫ್, ಎನ್ಡಿಆರ್ಎಫ್ ಸಿಬ್ಬಂದಿ ರಕ್ಷಣಾ ಕಾರ್ಯಾಚರಣೆಗೆ ಇಳಿದಿದ್ದು ಸಂತ್ರಸ್ತರನ್ನ ರಕ್ಷಿಸುವ ಕಾರ್ಯ ಮಾಡುತ್ತಿದ್ದಾರೆ. ದಕ್ಷಿಣ ತಮಿಳುನಾಡು, ದಕ್ಷಿಣ ಕೇರಳ, ಲಕ್ಷದ್ವೀಪದಲ್ಲಿ ಇವತ್ತು ಮಳೆ ಮುಂದುವರಿಯುವುದಾಗಿ ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿದೆ. ನಾಳೆ ಕನ್ಯಾಕುಮಾರಿ, ತಿರುವನ್ವೇಲಿ, ತೂತುಕುಡಿ, ರಾಮನಾಥಪುರಂ ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗುವ ಮುನ್ಸೂಚನೆ ನೀಡಿದೆ. ಬ್ಯೂರೋ ರಿಪೋರ್ಟ್, ಟಿವಿ9. ಇನ್ನು ಹೀಗೆ ತಮಿಳುನಾಡಿನಲ್ಲಿ ಧಾರಾಕಾರ ಮಳೆಯಿಂದಾಗಿ ಜನಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತಗೊಂಡಿದೆ. ಅದರಲ್ಲೂ ತೂತುಕುಡಿಯಲ್ಲಿ ಪ್ರಮುಖ ಪ್ರದೇಶಗಳು ಜಲಾವೃತಗೊಂಡಿದೆ. ತಮಿಳುನಾಡು ಪ್ರವಾಹದ ದೃಶ್ಯ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು ಜಲಪ್ರಳಯದ ಭೀಕರತೆಗೆ ಸಾಕ್ಷಿಯಾಗಿದೆ. ಜಲಾವೃತಗೊಂಡಿರುವಂತಹ ಆ ರಸ್ತೆಗಳಲ್ಲಿ ನೀವು ಗಮನಿಸಬಹುದು, ಹಲವು ಟ್ರಕ್ಗಳು ಕೂಡ ಸಿಕ್ಕಾಕೊಂಡಿದ್ದು ಎಲ್ಲೆಡೆ ಜಲ ದಿಗ್ಬಂಧನ ತೂತುಕುಡಿಯಲ್ಲಿ ವಿಧಿಸಿದಂತಾಗಿದೆ. ನೋಡ್ತಾ ಇದ್ದೀವಿ ನೋಡಿ, ತೂತುಕುಡಿಯಲ್ಲಿ ಹೀಗೆ ರಸ್ತೆಗಳೇ ಮುಳುಗಿ ಹೋಗಿರುವಂತಹ ಸನ್ನಿವೇಶವನ್ನು ನಾವು ನೋಡಬಹುದಾಗಿದೆ. ಬಹಳ ಮಳೆ ಸುರಿದಿದೆ. ಇನ್ನೂ 2 ದಿನ ಮಳೆ ಸುರಿಬಹುದಾದಂಥ ಎಚ್ಚರಿಕೆಯನ್ನು ಕೂಡ ನೀಡಲಾಗಿದೆ. ಈಗ ಆಲ್ರೆಡಿ ಹಲವು ಪ್ರದೇಶಗಳು ನೀರಿನಿಂದ ಆವೃತ ಆಗಿದ್ದು ಮುಂದೆ ಇನ್ನೇನು ಗತಿ ಅಥವಾ ಇನ್ನೇನು ಕತೆ ಅನ್ನೋ ರೀತಿಯಾದಂಥ ಆತಂಕ ಆ ಭಾಗದ ಜನರನ್ನು ಕಾಡ್ತಾ ಇದೆ. ಆಮೇಲೆ ತಮಿಳುನಾಡಿನ ದಕ್ಷಿಣ ಭಾಗದಲ್ಲಿ ಈ ಬಾರಿ ಹೆಚ್ಚು ಅನಾಹುತ ಆಗ್ತಾ ಇರುವಂಥದ್ದು. ಕಳೆದ ಒಂದು ವಾರದ ಹಿಂದೆ ನಾವು ಚೆನ್ನೈ ಮಹಾನಗರ ಸೇರಿದ ಹಾಗೆ ಅಕ್ಕಪಕ್ಕದ ಜಿಲ್ಲೆಗಳಲ್ಲಿ ನಾವು ಅವಾಂತರಗಳನ್ನು ಗಮನಿಸಿದ್ವಿ. ಈಗ ತಮಿಳುನಾಡಿನ ದಕ್ಷಿಣ ಭಾಗದಲ್ಲಿ ಈ ರೀತಿಯಾದಂಥ ಅನಾಹುತಗಳು ಸಂಭವಿಸ್ತಾ ಇದೆ. ಹಾಗೆ ನಾವಿಲ್ಲಿ ನೋಡ್ತಾ ಇದ್ದೀವಿ ನೋಡಿ, ಇದು ತಮಿಳುನಾಡಿನ ಹಲವು ಭಾಗಗಳಲ್ಲಿ ಈ ರೀತಿಯಾಗಿ ಎಲ್ಲೆಂದರಲ್ಲಿ ಮಳೆ ನೀರು ನಿಂತಿರುವಂಥದ್ದು. ಆದರೆ ಅನಿವಾರ್ಯವಾಗಿ ವಾಹನಗಳು ಸಂಚರಿಸಬೇಕಾದಂಥ ಸಂದರ್ಭ. ಹಾಗಾಗಿನೇ ನಾವು ನೋಡ್ತಾ ಇದ್ದೀವಿ ಇಲ್ಲಿ ಭಾಳಷ್ಟು ಮಂದಿ ಮನೆಯಿಂದ ಹೊರಗೆ ಬರ್ತಾ ಇಲ್ಲ. ಭಾಳ ತುರ್ತು ಸಂದರ್ಭದಲ್ಲಿ ಏನಾದರೂ ಕೆಲಸ ಕಾರ್ಯ ಇದ್ದರೆ ಮಾತ್ರ ಕೆಲವರು ತಮ್ಮ ಕಾರ್ಗಳನ್ನು ತೆಗೆದುಕೊಂಡು ಹೊರಗೆ ಹೋಗೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ಹಂತದಲ್ಲೂ ಕೂಡ ತಮಿಳುನಾಡಿನಲ್ಲಿ ಹೀಗೆ ಧಾರಾಕಾರವಾಗಿ ಮಳೆ ಸುರಿತಾನೇ ಇದೆ. ಕೇವಲ ಮನುಷ್ಯರುಗಳು ಮಾತ್ರ ಅಲ್ಲ, ಜಾನುವಾರುಗಳು ಕೂಡ ಈ ಸಂದರ್ಭದಲ್ಲಿ ಬಹಳ ಸಂಕಷ್ಟಕ್ಕೆ ಸಿಕ್ಕಾಕೊಂಡಿರುವಂತಹ ಸಂದರ್ಭ. ಸರಿಯಾಗಿ ಮೇವು ಸಿಗ್ತಾ ಇಲ್ಲ, ಕುಡಿಯೋಕ್ಕೆ ಸರಿಯಾದಂಥ ನೀರಿಲ್ಲ. ಎಲ್ಲಿ ನೋಡಿದ್ರೂ ಕೂಡ ಈ ರೀತಿಯಾದಂಥ ಕೆಸರು ನೀರೇ ಹರಿದು ಬರ್ತಾ ಇರುವಂಥದ್ದು. ಜನ ಜೀವನ ಅಸ್ತವ್ಯಸ್ತಗೊಳ್ಳೋದ್ರ ಜೊತೆಗೆ ಜಾನುವಾರುಗಳ ಸ್ಥಿತಿ ಕೂಡ ಅಯೋಮಯ ಆಗಿದೆ. ಹಾಗೆ ತಮಿಳುನಾಡಿನ ಈ ತೂತುಕುಡಿ ಸುತ್ತಮುತ್ತಲ ಭಾಗದಲ್ಲಿ ನಾವು ನೋಡ್ತಾ ಇರೋ ಹಾಗೆ ಈ ಥರನಾಗಿ ಧುಮ್ಮಿಕ್ತಾ ಇರುವಂತಹ ಜಲಪಾತಗಳನ್ನು ನೋಡಬಹುದಾಗಿದೆ.
ಹಲವು ಜಲಪಾತಗಳು ಕೃತಕವಾಗಿ ಈಗ ಸೃಷ್ಟಿಯಾಗ್ತಾ ಇರುವಂಥ ರೀತಿಯಾಗಿ ಕಂಡು ಬರ್ತಾ ಇವೆ ಕೂಡ. ಎತ್ತರದ ಪ್ರದೇಶದಿಂದ ನೀರು ಧುಮುಕ್ತಾ ಇರುವಂಥದ್ದು ಒಂದು ಒಳ್ಳೆ ಜಲಪಾತದ ರೀತಿಯಾಗಿ ಕಂಡು ಬರ್ತಾ ಇದೆ. ಈ ದೃಶ್ಯವನ್ನು ಹೊರತುಪಡಿಸಿಯೂ ಕೂಡ ಬೇರೆ ಬೇರೆ ಕಡೆ ನಾವು ಹೇಳ್ತಾ ಇರುವಂಥದ್ದು. ಇನ್ನು ಸಣ್ಣ ಪುಟ್ಟ ಜಲಾಶಯಗಳು ಅಥವಾ ಜಲಪಾತಗಳು ಕೂಡ ಈ ರೀತಿಯಾಗಿ ಬಹಳ ನೀರಿನಿಂದ ಧುಮುಕ್ತಾ ಇರುವಂಥದ್ದನ್ನು ನಾವು ನೋಡಬಹುದಾಗಿದೆ.